ಹಲೋ ಹಾಯ್ ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಶೇಖನ್ ಅವರು ಬ್ರದರು ಅಣ್ಣ ನಮ್ಮದು 6 ತಿಂಗಳಾಗೈತೆ ಬಟ್ಟೆ ಏನು ತಿಂಡಿ ಕೊಡ್ಬೋದು, ಏನು ತಿಂಡಿ ಕೊಟ್ಟರೆ ಒಳ್ಳೆಯದು ಅಂತ ಕಮೆಂಟ್ ಮಾಡವ್ರೆ. ಮತ್ತು ಅವರೇ ಮತ್ತು ನಮ್ಮದು 1.5 ವರ್ಷ ಅಲ್ಲ 16 ತಿಂಗಳದು ಪಡ್ಡೆ ಸೆಮೆನು ಬಂದರೆ ಕೊಡಿಸ್ಬೋದಾ ಅಂತ ಕಮೆಂಟ್ ಮಾಡವ್ರೆ. ಬ್ರದರ್ಗೆ ಅಂತಲೇ ಇವತ್ತಿನ ವಿಡಿಯೋ. ಯಾರ್ಯಾರು ಹೈನುಗಾರಿಕೆ ಮಾಡೋರು ಕಮೆಂಟಲ್ಲಿ ಸುಮಾರು ಜನ ಕಮೆಂಟ್ ಮಾಡ್ತಾಯಿರ್ತೀರಿ. ಅದರಲ್ಲಿ ಬ್ರದರ್ ಅಂತೂ ಕೇಳೋಂಗಿಲ್ಲ, ಎಷ್ಟು ವೀಡಿಯೋಸು ಮಾಡ್ತೀನಿ ಅಷ್ಟರಲ್ಲೆಲ್ಲ ಕಮೆಂಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಇವತ್ತಿನ ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಸರಸ್ವತಿ ಮತ್ತು ನಮ್ಮ ಲಕ್ಷ್ಮಿ ಇವರಿಬ್ಬರೂ ಕರೆಕ್ಟಾಗಿ ಒಂದು ವರ್ಷ 12ರಿಂದ 13 ತಿಂಗಳೊಳಗೆ ಸೆಮೆನ್ ಕೊಡಿಸಿದ್ರು ಕರುವೊಳಗೆ. ನಮ್ಮ ಸರಸ್ವತಿಗೂ ಅಷ್ಟೇ, ನಮ್ಮ ಲಕ್ಷ್ಮಿಗೂ ಅಷ್ಟೇ. ಇಬ್ಬರು 3 ಕರು ಹಾಕೋರು. ಈಗ ಇವಳು 3 ಹೋರ್ಗರನೇ ಹಾಕಿದ್ಲು ನಮ್ಮ ಸರಸ್ವತಿ. ಲಕ್ಷ್ಮಿ ಮಾತ್ರ ಫಸ್ಟು ಹೆಣ್ಗರು ಹಾಕಿತ್ತು, ಆಮೇಲೆ ಒಂದು ಹೋರ್ಗರು ಹಾಕ್ತು. ಈ ಸತಿ ಪುನಃ ಹೆಣ್ಗರುನೇ ಹಾಕೈತೆ. 2 ಹೆಣ್ಗರು 1 ಹೋರ್ಗರು ಹಾಕಿದ್ಲು. 1 ವರ್ಷಕ್ಕೆ ಸೆಮೆನ್ ಕೊಡಿಸಿರೋರು ಅವಳನ್ನ. ಇವಳು ಮಾತ್ರ 1 ವರ್ಷದ ಮೇಲೆ 1 ತಿಂಗಳಿಗೆ 13 ತಿಂಗಳಿಗೆ 12 ತಿಂಗಳಿಗೆ ಸೆಮೆನ್ ಕೊಡಿಸಿದ್ದು. ಈಗ ಇವಳಿಗೆ 4 ವರ್ಷ. ಇವಳಿಗೆ ಹೆಚ್ಚು ಕಮ್ಮಿ ಒಂದು 5 ವರ್ಷನೇ ಆಗೈತೆ. ಇವಳು ಒಂದು 3 ತಿಂಗಳು ಹಿರಿಯವಳು. ಇವಳು ಕರೆಕ್ಟಾಗಿ ಈಗ ವರ್ಷಕ್ಕೊಂದು ಹತ್ತು. ಮತ್ತು ಈ ಸತಿ ಕರು ಹಾಕ್ಬೇಕಾದ್ರೆ ಏನು ಮಾಡ್ಬಿಡ್ತು ಅಂದರೆ ಒಂದು 6-7 ತಿಂಗಳು ಗ್ಯಾಪ್ ಆಗ್ಬಿಡ್ತು. 2ನೇ ಕರು ಹಾಕಿದ್ಮೇಲೆ 3ನೇ ಕರುಗೆ 1.5 ವರ್ಷ ಗ್ಯಾಪ್, ಮಿಡ್ಯಲ್ಲಿ 6 ತಿಂಗಳು ಗ್ಯಾಪ್ ಆಯಿತು. ಸೆಮೆನ್ ನಿಲ್ಲಿಲ್ಲ. ಇವಳು ಮಾತ್ರ ಏನಿಲ್ಲ, ಸತಿನೂ ಸೆಮೆನ್ ಸರಿಯಾಗಿ ಬರೋಳು, ಸರಿಯಾಗಿ ನಿಲ್ಲಲು. ಈ ಸತಿ ಸ್ವಲ್ಪ ಲೇಟ್ ಆಗೈತಿ. ಈ ಸೆಮೆನ್ ಕೊಡಿಸಿದ್ವಿ, ನಿಂತೈತೆಲ್ಲ ನೋಡಬೇಕು. ಕರೆಕ್ಟಾಗಿ 1.5 ವರ್ಷ ಚೆನ್ನಾಗಿ ಬೆಳವಣಿಗೆ ಆಗಿ ಕರುಗಳೆಲ್ಲ ಚೆನ್ನಾಗಿ ತೂಕ ಸೈಜು ಎಲ್ಲ ಚೆನ್ನಾಗಿತ್ತು ಅಂದರೆ 16 ತಿಂಗಳಿಗೆ ಸೆಮೆನ್ ಕೊಡಿಸೋದು ಏನು ತಪ್ಪಿಲ್ಲ, ಕೊಡಿಸ್ಬೋದು. ನಮ್ಮ ಈ ಬಿಳಿ ಕರು ಈ ಸೈಜಲ್ಲಿ ಇರಬೇಕು. ಕಡಿಸ್ಕೊಳ್ಳೋ HF ಆದರೆ ಈ ಸೈಜಲ್ಲಿ ಇತ್ತು ಅಂದರೆ 16 ತಿಂಗಳಿಗೇನೋ 10 ತಿಂಗಳಿಗೆ ಸೆಮೆನು ಬಂತು ಅಂದರೂ ಕೊಡಿಸ್ಬೋದು. ಕರು ಚೆನ್ನಾಗಿರಬೇಕು, ಬೆಳವಣಿಗೆ ಚೆನ್ನಾಗಿರಬೇಕು. ಇವಳಿಗೆ ಅಲೆ ಹೆಚ್ಚು ಕಮ್ಮಿ 2 ವರ್ಷದ ಮೇಲೆ ಆಯಿತು. ಇವಳು ಜೊತೆಳು ನಮ್ಮ ಪುಟ್ಟಲಕ್ಷ್ಮಿ, ನಮ್ಮ ಲಕ್ಷ್ಮಿ ಮಗಳು, ಇವಳು ಜೊತೆಳು. ಇವಳು ಈಗ ಇನ್ನೇನೇನೇ ಹಬ್ಬ ಅಂದರೆ ಇನ್ನೇನು ಒಂದು 15ರಿಂದ 20 ದಿವಸಕ್ಕೆ ಕರು ಹಾಕ್ತದೆ. ಕೆಚ್ಚೆಲ್ಲ ಬಿಟ್ಟೈತೆ. ಅದ್ರ ಜೊತೆ ಇದು ಚೆನ್ನಾಗಿ ಬೆಳವಣಿಗೆ ಇತ್ತು, ಸೆಮೆನ್ ಕೊಡಿಸ್ತು. ಇದು ಆಗ ಬೆಳವಣಿಗೆ ಸರಿಯಾಗಿತ್ತಿಲ್ಲ. ಈಗ ಒಂದು ಸ್ವಲ್ಪ ನಿಗಾ ಮಾಡಿ ಎಲ್ಲನೂ ತಯಾರು ಮಾಡ್ಕೊಂಡು ಈ ಸೆಮೆನ್ ಕೊಡಿಸಿದ್ವಿ. ಆಯಿತು, ಇವತ್ತೆಷ್ಟು ತಾರೀಕು? 22. ಇನ್ನು ನಾಳೆಗೆ 2 ತಿಂಗಳಾಯಿತು ಇದಕ್ಕೆ ಸೆಮೆನ್ ಕೊಡಿಸಿ. ಗಬ್ಬಾಗೈತೆ. ಇನ್ನು ಇದುವೇ ನಮ್ಮ ಖುಷಿನೂ ಅಷ್ಟೇ, ಅದು 4 ತಿಂಗಳಾಯಿತು, ಅದು ಗಬ್ಬಾಗೈತೆ. ನೋಡಿ, ಇವೆಲ್ಲ ಅಷ್ಟೇ ನಮ್ಮನೆ ಕಡಿಸ್ಕೊಳ್ಳೋ ಜರ್ಸಿ ಅವಲ್ಲ. ಇವೆಲ್ಲ 1.5 ವರ್ಷ. ನಮ್ಮ ಸೀತನ್ನು 1.5 ವರ್ಷ ಸೆಮೆನ್ ಕೊಡಿಸಿದೆ. ನಮ್ಮ ಸೀನು 1.5 ವರ್ಷ ಸೆಮೆನ್ ಕೊಡಿಸಿದೆ. ಹೀಗೆ 1.5 ವರ್ಷಕ್ಕೆಲ್ಲ ಚೆನ್ನಾಗಿ ಬೆಳವಣಿಗೆ ಇತ್ತು ಅಂದರೆ ಬೇಗ ಸೆಮೆನ್ ಕೊಡಿಸ್ಬೋದು. ಅದರಲ್ಲೂ HF ಜರ್ಸಿಗಳು ಒಂದು ಸ್ವಲ್ಪ ಬೇಗನೆ ಸೆಮೆನ್ ಬರ್ತವೆ. ಗಿರ್ಗಳು ಅವು ಎಷ್ಟೇ ಬಾಡಿ ಡೆವಲಪ್ಪು ಎಷ್ಟೇ ಚೆನ್ನಾಗಿತ್ತು ಅಂದರೆ 2 ವರ್ಷ ತುಂಬ ಗಂಟ ಸೆಮೆನು ಬರೋದಿಲ್ಲ. ನಮ್ಮ ಪೂರ್ಣಿ ಹೆಚ್ಚು ಕಮ್ಮಿ 2 ವರ್ಷಕ್ಕೆ ಸೆಮೆನ್ ಬಂದಿದ್ದು. 3 ವರ್ಷ ಆಯಿತು ಈ ಕರು ಹಾಕೊಳ್ಳೆ. ಪುನಃ ಒಂದು ಸತಿ ಸೆಮೆನ್ ಬಂದಿತ್ತು, ಕೊಡಿಸಿಲ್ಲ. ಈ ಸತಿ ಬಂದು ಕೊಡಿಸ್ಬೇಕು. ನಾಳೆ ನಡೆದ್ರಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಸೆಮೆನ್ಗೆ ಒಂದು ಸ್ವಲ್ಪ ಲಕ್ಷಣ ತೋರಿಸಿದ್ರೆ ಇನ್ನು ನಾಳೆ ನಡೆದ್ರಲ್ಲಿ ಬರುತ್ತೆ, ಸೆಮೆನ್ ಕೊಡಿಸ್ಬಿಡ್ಬೇಕು. ಇನ್ನು ನಮ್ಮ ಲಕ್ಷ್ಮಿನೂ ಅಷ್ಟೇ ಕರು ಹಾಕಿ ಸಡನ್ನಾಗಿ ಸೆಮೆನಿಗೆ ಬಂದಿತ್ತು. ಮತ್ತು 6 ತಿಂಗಳಿಗೆ ಹಬ್ಬದಕ್ಕೆ ಏನು ತಿಂಡಿ ಕೊಡಬೇಕು ಅಂತ ಕೇಳಿದ್ದೀರಿ. ಪಡ್ಡೆಗೆ, ಮೊದಲನೇ ಸುಲುಮ್ ಪಡ್ಡೆಗೆ ಏನು ತಿಂಡಿ ಕೊಡ್ತೀರಿ ನೀವು ಅಂತ. ನಾನು ಏನು ಮಾಡ್ತೀನಪ್ಪ ಅಂದರೆ, ಸಣ್ಣ ಕರುಗಳು ಈಗ 4 ತಿಂಗಳು 5 ತಿಂಗಳಿಗೆ ಏನು ಕರುಗಳು ತಿಂಡಿ ಸ್ಟಾರ್ಟ್ ಮಾಡ್ತೀವಿ, 2 ತಿಂಗಳಿಂದನೇ ಸ್ವಲ್ಪ ತಿಂಡಿ ಕೊಡ್ತಾಯಿರ್ತೀವಿ. 6 ತಿಂಗಳು ತುಂಬಿದ ಮೇಲೆ ಪಡ್ಡೆಗಳಿಗೆ ಯಾವ ಥರ ತಿಂಡಿ ಕೊಡ್ತಾಯಿರ್ತೀನಿ ಅಂದರೆ, ಫೀಡು ಒಂದು ಸ್ವಲ್ಪ ಫೀಡು, ಮತ್ತು ಜೋಳದ ನುಚ್ಚು, ಸ್ವಲ್ಪ ಕಡಲೆ ಹಿಂಡಿ, ಎಷ್ಟು ಅಂದರೆ ಒಂದು 200 ಗ್ರಾಮ್ ಕಡಲೆ ಹಿಂಡಿ. ಅಷ್ಟನ್ನ 6 ತಿಂಗಳು ತುಂಬ್ದಂಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಕರುಗಳಿಗೆ ತಿನ್ನೋಕ್ಕೆ. ಇವಕ್ಕೆ ಚೆನ್ನಾಗಿ ಸ್ವಲ್ಪ ಜೋಳದ ನುಚ್ಚು, ಸ್ವಲ್ಪ ಫೀಡು, ರವೆ ಬೂಸ, ಕಡಲೆ ಹಿಂಡಿ, ಇಷ್ಟನ್ನು ಎಲ್ಲನೂ ಸೇರಿಸಿ 6 ತಿಂಗಳು ತುಂಬಿದ್ಮೇಲೆ 1 kg ತಿನ್ನೋಂಗೆ ಮಾಡಿರ್ತೀನಿ 6 ತಿಂಗಳಷ್ಟೊತ್ತಿಗೆ. ಹಾಗೆ ಒಂದೇ ಟೈಮು 2 ಟೈಮು ಕೊಡೋಕೆ ಹಾಕಿಲ್ಲ. ಜಾಸ್ತಿ ದನ ಇರೋದ್ರಿಂದ ಸ್ವಲ್ಪ ಕಷ್ಟ ಜಾಸ್ತಿ, ಒಬ್ಬೊಬ್ಬರೇ ಮಾಡಬೇಕು ಕೆಲಸವ ಅಂದ್ಬಿಟ್ಟು ಒಂದೇ ಟೈಮು 1 kg 1.5 kg ಅಷ್ಟು ತಿಂಡಿ ಕೊಡ್ತೀವಿ. ಅದನ್ನೇ ಕಂಟಿನ್ಯೂ ಮಾಡ್ತೀವಿ 1 ವರ್ಷ ತುಂಬ ಗಂಟ. 1 ವರ್ಷ ಅಷ್ಟು ತುಂಬ ಗಂಟನೂ ಅಷ್ಟೊತ್ತು ಬಾಡಿನೂ ಚೆನ್ನಾಗಿ ಡೆವಲಪ್ ಆಗಿರುತ್ತೆ, ಮೇವು ಚೆನ್ನಾಗಿ ಇದಾಗಿರುತ್ತೆ. ಹಂಗಾಗಿ ಅಷ್ಟನ್ನೇ ಕೊಟ್ಕೊಂಡು ಹೋಗ್ತಾ ಇರ್ತೀವಿ.
ಇನ್ನೂ ಸೆಮೆನು ಬಂತು. ಸೆಮೆನ್ ಕೊಡ್ಸಾಯಿತು ಅಂದಮೇಲೆ 6 ತಿಂಗಳು ಗಂಟನೂ ನಾವು ಏನು ಕೊಡ್ತಾಯಿರ್ತೀವಿ ತಿಂಡಿ 1 kg 1.5 kg ಅಷ್ಟನ್ನೇ ಕೊಡೋದು 6 ತಿಂಗಳು ತುಂಬ ಗಂಟ. 6 ತಿಂಗಳು ತುಂಬಿದ ಮೇಲೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕಡಲೆ ಹಿಂಡಿ ಜಾಸ್ತಿ ಮಾಡ್ತೀನಿ. ಸ್ವಲ್ಪ ಒಂದು 200 ಗ್ರಾಮ್ ಕೊಡ್ತಾ ಇರೋದನ್ನ ಒಂದು ಅರ್ಧ kg ಕಡಲೆ ಹಿಂಡಿ ಒಂದು ದಿನಕ್ಕೆ ಹೇಳ್ತಾ ಇರೋದು. ಒಂದು ದಿನಕ್ಕೆ ಅರ್ಧ kg ಕಡಲೆ ಹಿಂಡಿ, 1 kg ಅಷ್ಟು ಫೀಡು, 2 kg ಅಷ್ಟು ರವೆ ಬೂಸ, 1 kg ಅಷ್ಟು ಗೋಧಿ ಬೂಸ. ಇದನ್ನ ಡಿವೈಡ್ ಮಾಡ್ಕೊಳ್ಳಿ 2 ಟೈಮ್ ಕೊಡೋಂಗೆ. 1 kg ಗೋಧಿ ಬೂಸ, 2 kg ರವೆ ಬೂಸ, 1 kg ಫೀಡು, ಅರ್ಧ kg ಹಿಂಡಿ. ಅಲ್ಲಿಗೆ ಅರ್ಧ 2 3 4 4.25 kg 4.25 kg ತಿಂಡಿಯ ಡಿವೈಡ್ ಮಾಡಿಕೊಂಡು ಬೆಳಗ್ಗೆ ಸಂಜೆ 6 ತಿಂಗಳು ಹಬ್ಬ ಆದಮೇಲೆ ಬೆಳಗ್ಗೆ ಸಂಜೆ 2 ಟೈಮು ಕೊಡೋದು ಪಟ ಮಾಡಿ. ಏಕೆಂದರೆ ಕರು ಹಾಕಿದ್ಮೇಲೆ 2 ಟೈಮು ಕೊಡ್ತಾರೆ ಕೆಲವರು ಮೇವಿನ ಜೊತೆ ಮಿಕ್ಸ್ ಮಾಡಿಕೊಡ್ತಾರೆ. ನಾವು 2 ಟೈಮು ಕೊಡೋಂಗೆ ಮಾಡಿಕೊಂಡು ಬೆಳಗ್ಗೆ ಸಂಜೆ 6 ತಿಂಗಳು ತುಂಬಿರೋಕ್ಕೆ ಬೆಳಗ್ಗೆ ಸಂಜೆ 2 ಟೈಮು ತಿಂಡಿ ಕೊಟ್ಕೋತೀವಿ. ಕೊಟ್ಕೊಂಡು 7 ತಿಂಗಳು 8 ತಿಂಗಳು 8.5 ತಿಂಗಳು ಗಂಟನೂ ಅದೇ ತಿಂಡಿ ಮೇಂಟೈನ್ ಮಾಡ್ತೀನಿ. 8.5 ತಿಂಗಳು ತುಂಬಿದ ಮೇಲೆ ಇನ್ನು 15 ದಿಂದ 20 ದಿವಸ ಕರು ಆಗ್ತದೆ ಅನ್ನುವಾಗ ಕೆಲವರು ಕಡಲೆ ಹಿಂಡಿ ಕೊಡ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ. ನಾನು ಕಡಲೆ ಹಿಂಡಿ ಪೂರ್ತಿ ನಿಲ್ಲಿಸ್ತೀನಿ. ಏಕೆಂದರೆ ನಾನು ಮಾರಕ್ಕಿಲ್ಲ ಹಸುಗಳನ್ನ, ಮನೇಲಿ ಸಾಕೊಳ್ಳೋದು ಪಡ್ಡೆಗಳು. ಆರೋಗ್ಯ ಕಡಲೆ ಹಿಂಡಿ ಕೊಡೋದ್ರಿಂದ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಆಗುತ್ತೆ. ಏಕೆಂದರೆ ಕಡಲೆ ಹಿಂಡಿ ಹಾಲನ್ನ ಇಳಿಸೋದು ಸಲುವಾಗಿ ಕೊಡ್ತಾಯಿರ್ತೀವಿ. ಹಾಲು ಕರು ಹಾಕೋಂಥ ಟೈಮಲ್ಲಿ ಹಾರ್ಮೋನ್ಸು ಹಾಲನ್ನ ಡೆವಲಪ್ ಮಾಡೋಕ್ಕೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಕಡಲೆ ಹಿಂಡಿ ಜಾಸ್ತಿ ಎಷ್ಟು ಕೊಡ್ತೀವಿ ಅಷ್ಟನ್ನು ರಕ್ತದಿಂದ ಹಾಲನ್ನ ಆಗೋಕ್ಕೆ ಪರಿವರ್ತನೆ ಮಾಡೋಕ್ಕೆ ಶುರು ಆಯ್ತದೆ. ಆಗ ಕೆಚ್ಚಲು ಬಾವಾಗ ಅಂತ ಚಾನ್ಸಸ್ಸು ಕಡಲೆ ಹಿಂಡಿಯಿಂದ ಜಾಸ್ತಿ ಇರ್ತದೆ ಗಬ್ಬದಲ್ಲಿ. ಕಡಲೆ ಹಿಂಡಿ ಸ್ವಲ್ಪ ಕಮ್ಮಿ ಕೊಡಬೇಕು. ಮತ್ತು ಕಡಲೆ ಹಿಂಡಿ ಜಾಸ್ತಿ ಕೊಡೋದ್ರಿಂದ ಕರು ಹಾಕಿದಾಗ ಏನು ಗರ್ಭಕೋಶ ಅಂತ ಏನು ಹೇಳ್ತೀವಿ, ಕೆಲವು ಹಳ್ಳಿ ಕಡೆ ನಾವು ನೆಣ ಅಂತ ಏನು ಹೇಳ್ತೀವಿ, ದೊಮ್ಮೆ ಅಂತ, ಅದು ಆಚೆ ಬರೋ ಅಂಥ ಚಾನ್ಸಸ್ಸು ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಹಾಗಾಗಿ ಕಡಲೆ ಹಿಂಡಿ ತುಂಬ ಗಬ್ಬದಸ್ಗಳಿಗೆ ಕೊಡೋದು ಅಷ್ಟು ಉತ್ತಮ ಅಲ್ಲ. ಕರ ಹಾಕಿ ಒಂದು 20 ದಿವಸ ಗಂಟ ಕೊಡೋದು ಅಷ್ಟು ಉತ್ತಮ ಅಲ್ಲ. ನಾನು ಕಡಲೆ ಹಿಂಡಿಯ ಕರ ಹಾಕೋದು 15 ದಿವಸ ಐತೆ ಅನ್ನೋಂಗೆ ಕಡಲೆ ಹಿಂಡಿ ನಿಲ್ಲಿಸ್ತೀನಿ. ಅಷ್ಟು ದಿವಸ ಗಂಟ ಆ ತಿಂಡಿ ಕೊಡ್ತಾಯಿರ್ತೀವಿ. 15 ದಿವಸ ಕರ ಹಾಕೋ ಅನ್ನೋಂಗೆ ಗೋಧಿ ಬೂಸ, ಕಡಲೆ ಸಿಪ್ಪೆ ಮತ್ತು ರವೆ ಬೂಸ ಇವು 3 ಮಾತ್ರ ಕೊಡೋದು. ಫೀಡ್ನು ಸ್ವಲ್ಪನೇ ಕೊಡೋದು ನಾನು, ಅಷ್ಟ ಕೊಟ್ಕೋತೀನಿ. ಕರು ಹಾಕಿದ್ಮೇಲೂ ಅಷ್ಟೇ 15 ದಿವಸ ಗಂಟ ಯಾವುದೇ ರೀತಿಯ ತಿಂಡಿ ಜಾಸ್ತಿ ಕೊಡೋಕೆ ಹೋಗಿಲ್ಲ, ಸ್ವಲ್ಪನೇ ಕೊಡ್ತಾಯಿರ್ತೀನಿ. ಜೋಳ ಮತ್ತು ರಾಗಿ ಎರಡನ್ನೂ ತರಿ ಮಾಡಿಸ್ಕೊಂಬಂದು ಅಂಬ್ಲಿ ಕಾಯಿಸೋಯ್ತೀವಿ ಕರು ಹತ್ತಾಗ 15 ದಿವಸ ಗಂಟ. ಈಗ ಹಸ್ಗಳು ಕರು ಹತ್ತವೆ, ನಮ್ಮ ಶಕ್ತಿ ಕರು ಹತ್ತಾಳೆ, ಫಸ್ಟು ನಮ್ಮ ಇವಳು ಕರು ಹತ್ತಾಳೆ, ನಮ್ಮ ಬಿಳಿಯಸ, ಆಮೇಲೆ ನಮ್ಮ ದೊಡ್ಡಸ ಕರು ಹತ್ತಾಳೆ. ಇವು ಕರು ಹತ್ತಾಗೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾವು ಯಾವ ಥರ ತಿಂಡಿ ಮೇಂಟೈನ್ ಮಾಡ್ತೀವಿ ಹಸ್ಗಳು ಕರು ಹತ್ತಾಗ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಇವತ್ತು ಕೇಳಿದ್ರಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು ಟೈಮ್ ಇಲ್ಲ. ಗದ್ದೆ ಹತ್ರ ಒಂದು ಜೋಳಕ್ಕೆ ಔಷಧಿ ಹೊಡಿಯೋಕೆ ಹೋಗ್ಬೇಕು. ಈಗ ಜೋಳಕ್ಕೆಲ್ಲ ಕಾಯಿಲೆ ಅಲ್ವಾ, ಸಡನ್ ಔಷಧಿ ಹೊಡಿತಾ ಇರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ನಮ್ಮ ಪೂರ್ಣಿಗೂ ಅಷ್ಟೇ, ಅವಳು ಕಡಲೆ ಹಿಂಡಿ ಚೆನ್ನಾಗಿ ತಿನ್ನೋಳು ಅಂತ ಕೊಟ್ಬಿಟ್ಟು ಅವಳಿಗೊಂದು ಸ್ವಲ್ಪ ಭಾವ ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಕಡಲೆ ಹಿಂಡಿ ಕೊಡ್ತಾಯಿಲ್ಲ ಈಗ ಯಾವಕ್ಕೂ, ಹಸುಗಳ್ಗೂ ಯಾವಕ್ಕೂ ಕೂಡ ಕಡಲೆ ಹಿಂಡಿ ಕೊಡ್ತಾಯಿಲ್ಲ. ಕಡಲೆ ಹಿಂಡಿ ನಾನು ಕೊಡ್ತಾ ಇರೋದು ಯಾಕೆ ಗೊತ್ತಾ, ಕರುಗಳಿಗೆ, ಚಿಕ್ಕ ಕರುಗಳಿಗೆ, ಪಡ್ಡೆಗಳಿಗೆ ಯಾವ ಈಗ ಬಾಡಿ ಡೆವಲಪ್ಮೆಂಟ್ ಯಾವ ಚೆನ್ನಾಗಿ ಆಯ್ತಾ ಇರ್ತಾವೆ ಅಂಥವಕ್ಕೆ ಕಡಲೆ ಹಿಂಡಿ ಕೊಡ್ತಾಯಿದ್ದೀನಿ. ಬಾಕಿ ಯಾವಕ್ಕೂ ಕಡಲೆ ಹಿಂಡಿ ಕೊಡ್ತಾಯಿಲ್ಲ. ಇವತ್ತಿನ ವೀಡಿಯೋ ಒಂದು ಸ್ವಲ್ಪನಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರು ವೀಡಿಯೋಸ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೈನುಗಾರಿಕೆ ನನಗೆ ತಿಳಿದಿರೋ ಅಂಥ ಸಣ್ಣ ಪುಟ್ಟ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿ ವೀಡಿಯೋಸ್ ಮಾಡ್ತಾಯಿಲ್ಲ. ಸದ್ಯಕ್ಕೆ ಹೈನುಗಾರಿಕೆ ಬಗ್ಗೆನೇ ಹೆಚ್ಚಿನ ವೀಡಿಯೋಸ್ ಮಾಡ್ತಾಯಿರೋದು. ಮುಂದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್.